कर्नाटक के हुबली धारवाड़ म्युनिसिपल कॉर्पोरेशन के अधिकारी और कर्मचारी चुनाव आयोग के निर्देशों के तहत एसआईआर यानी कॉम्प्रिहेंसिव वोटर लिस्ट रिजर्वेशन के घर घर सर्वे में जुटे हुए हैं। इसी बीच कॉन्ट्रैक्टर श्री शारदा एम डोडामनी के बयान को लेकर विवाद खड़ा हो गया है। महानगर पालिका कॉन्ट्रैक्ट एसोसिएशन के अध्यक्ष प्रसाद पैरूर ने आरोप लगाया कि कॉन्ट्रैक्टर ने निगम की प्रशासनिक व्यवस्था और कर्मचारियों की छवि को नुकसान पहुंचाने वाला बयान दिया है। उन्होंने जिला कलेक्टर से शिकायत कर कानूनी कार्रवाई और कॉन्ट्रैक्टर का लाइसेंस ब्लैकलिस्ट करने की मांग की है। हुबली धारवाड़ महानगर पालिका में एसआईआर यानी कॉम्प्रिहेंसिव वोटर लिस्ट रिवीजन को लेकर विवाद सामने आया है। चुनाव आयोग और कर्नाटक सरकार के निर्देशों के तहत अधिकारी और कर्मचारी घर घर जाकर सर्वे कर रहे हैं। इसी बीच कॉन्ट्रैक्टर श्री शारदा एम डोडामनी के एक बयान पर महानगर पालिका कॉन्ट्रैक्ट एसोसिएशन के अध्यक्ष प्रसाद पैरूर ने आरोप लगाया कि बयान से निगम और कर्मचारियों की छवि खराब हुई है और जिला कलेक्टर से कानूनी कार्रवाई व लाइसेंस ब्लैकलिस्ट करने की मांग की है। ಆಮೇಲೆ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಒಳಗೆ BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ. ನಮ್ಮ ಕಮಿಷನರ್ ಸರ್, DC ಮೇಡಮ್ ಆಯಿತು, ಆಮೇಲೆ ಮೇಯರ್ ಮೇಡಮ್ ಆಯಿತು, ಪ್ರತಿಯೊಬ್ಬರು ಕೆಳ ಹಂತದ ನೌಕರರಿಂದ ಹಿಡ್ಕೊಂಡು ಕ್ಲಾಸ್ 1 ಆಫೀಸರ್ ತನಕ ಪ್ರತಿಯೊಬ್ಬರು SR ಫಾರ್ಮ್ ತಗೊಂಡು ತುಂಬಿ ಮನೆಗಳಿಗೆ ವಿತರಣೆ ಮಾಡಿ ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಸೆಕೆಂಡ್ ಸಾಟರ್ಡೆ ರಜೆ ತಗೊಂಡಿಲ್ಲ, ಸಂಡೇ ರಜೆ ತೆಗೆದುಕೊಂಡಿಲ್ಲ. ಇಷ್ಟಾದರೂ ಕೆಲಸ ಮಾಡಿದ್ರು ಕೂಡ ನಮ್ಮ ಬಗ್ಗೆ ಆಮೇಲೆ ಎಲ್ಲ ಸರ್ಕಾರಿ ನೌಕರರ ಬಗ್ಗೆ ಅವಹೇಳನಕಾರಿ ರೀತಿಯಾಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ SR ಕೆಲಸ ಮಾಡ್ತಿದ್ದ ಎಲ್ಲರಿಗೂ ತುಂಬಾ ನೋವಾಗಿದೆ. ಅದರಿಂದ ಅವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. DC ಮೇಡಮ್ ಅವರು ಕೂಡ ಎಲ್ಲರ ಮನೆಗೆ ಹೋಗಿ SR ಫಾರ್ಮ್ ಕೊಟ್ಟಿದ್ದಾರೆ. ಇಂಥ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಒತ್ತಡದಲ್ಲಿ ಕೂಡ ಇವರು ಒಬ್ಬ ಗುತ್ತಿಗೆದಾರರಾಗಿ ಇಲ್ಲೇ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆದಾರ ಕೆಲಸ ಮಾಡಂತ ಇಲ್ಲೇ ಏನು ಊಟ ಮಾಡ್ತಾರಲ್ಲ ಇಲ್ಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಹೊತ್ತು ಊಟ ತುಂಬತೈತೆ ಅವ್ರಿಗೆ ಅಂತ ಕಾಂಟ್ರಾಕ್ಟ್ ಇದ್ಕೊಂಡು ಕೂಡ ನಮ್ಮ ಬಗ್ಗೆ ಒಂದು ಅವಹೇಳನಕಾರಿ ರೀತಿ ಮಾತಾಡೋದಕ್ಕೆ ಬಹಳ ನೋವಾಗಿದೆ. ಅವರನ್ನು ಕೂಡಲೇ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛಿಸ್ತಿದ್ದೇವೆ. ಇಲ್ಲ, ಸೋಮೋಟೋ ಕಂಪ್ಲೇಂಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಎಲ್ಲರ ಬಗ್ಗೆ ಮಾತಾಡ್ತಾರೆ ಅವರು. ಇಲ್ಲ, ನಮ್ಮ ನೌಕರ ಸಂಘ ಇದೆ. ಇಲ್ಲ, ನಾವು ಸೋಮೋಟೋ ಕಂಪ್ಲೇಂಟ್ ಅವ್ರು ಮಾಡ್ಬೇಕಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲರ ಬಗ್ಗೆ ಹೇಳಿದಾರೆ. ಅವ್ರ ಒಬ್ಬರ ಬಗ್ಗೆ ಅಂತ ಟಾರ್ಗೆಟ್ ಮಾಡಿದ್ರೆ ರಾಜಕಾರಣಿ ಬಗ್ಗೆ ಹೇಳ್ಯಾರ, ಆಮೇಲೆ ಅಧಿಕಾರಿಗಳ ಬಗ್ಗೆ ಹೇಳ್ಯಾರ, ಆಮೇಲೆ ಬುದ್ಧಿಜೀವಿಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಈ ರೀತಿ ಹೇಳಿದ್ರೆ ನೋಡ್ರಿ, ವಿಡಿಯೋ ನೋಡ್ರಿ ಯಾವ ರೀತಿ ಮಾತಾಡಿದಾರೆ ಅಂತೇಳಿ ನೋವಾಗ್ತಿದೆ ಎಲ್ಲರಿಗೂ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಮ್ಗೆಲ್ಲ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಬಹಳ ನೋವಾಗ್ತಿದೆ ನಮ್ಗೆಲ್ಲರಿಗೂ. ದಯವಿಟ್ಟು ನಾವು ಅವ್ರು ಸೋಮೋಟೋ ಕೇಸ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ.